ಯೋ ವಾಟ್ಸಪ್ ಗಾಯ್ಸ್, ಹೆಂಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಗಾಯ್ಸ್, ಇವತ್ತು ನಿಮ್ಗೆಲ್ಲರೂ ಗೊತ್ತಿದ್ದಂಗೆ ನಾನು ಡೈಮಂಡ್ ಜುಬ್ಲಿ ಜಾಂಬೂರಿಗೆ ಬಂದಿದ್ದೀನಿ. ತಮಿಳ್ನಾಡು ತಿರುಚಿಯಲ್ಲಿರೋದು 2025. ಇದು 28 ಜನವರಿಯಿಂದ 3 ಡಿಸೆಂಬರ್ವರೆಗೂ. ಅಂದರೆ ನಾವು ಇಲ್ಲಿ ರೀಚ್ ಆಗಿದ್ದು 27 ಜನವರಿ ಬೆಳಿಗ್ಗೆ ಮಾರ್ನಿಂಗು. ಆಮೇಲೆ ಅಷ್ಟೇ, ಎಲ್ಲ ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಡಿದ್ದೀವಿ. ಅಡ್ವೆಂಚರ್ಸ್ ಆ್ಯಕ್ಟಿವಿಟೀಸು ಮತ್ತು ಫನ್ ಬಸ್ ಆ್ಯಕ್ಟಿವಿಟೀಸು ಎಲ್ಲ. ಆಮೇಲೆ ಇನ್ನೊಂದು ಆ್ಯಕ್ಟಿವಿಟಿ ಉಳಿದಿದೆ ಗೈಸ್, ಅದು 5 ಮಾಡೋಕ್ಕೆ ಹೇಳಿದ್ರು, ನಾವು 2 ಮಾಡಿರೋದು. ಗ್ಲೋಬಲ್ ವಿಲೇಜಲ್ಲಿ 2 ಇದ್ದಿದ್ದು, ಇನ್ನೂ 3 ಆ್ಯಕ್ಟಿವಿಟಿ ಉಳಿದಿದೆ, 3 ಮಾಡಬೇಕು. ಅದಾದಮೇಲೆ ಸೊ ಗೈಸ್, ನಾನು ನಿಮ್ಗೆ ಹೇಳಿದೆ ಡೇ 3 ವ್ಲಾಗಲ್ಲಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ. 2022 ಜಾಂಬೂರಿದು ಇಂಟರ್ನ್ಯಾಷನಲ್ ಕ್ಯಾಂಪ್ ಮೂಡಬಿದಲ್ಲಿದ್ದು ಮಂಗಳೂರಲ್ಲಿ, ಅದನ್ನು ಶೇರ್ ಮಾಡ್ತೀನಿ ಅಂತ ನಿಮ್ಗೆ ಹೇಳಿದೆ. ಸೊ ಅದಕ್ಕೆ ನಾನು ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ, ನೋಡಿ ಗೈಸ್, ಅದನ್ನು ಮಿಸ್ ಮಾಡಬೇಡಿ. ಅದು ಅಡ್ವೆಂಚರ್ಸ್ ಆ್ಯಕ್ಟಿವಿಟೀಸ್ ಹತ್ರ ಹೋದಾಗ ತೋರಿಸಿದ್ದೀನಿ. ಫುಲ್ ವ್ಲಾಗ್ ನೋಡಿ ಗೈಸ್, ಚೆನ್ನಾಗಿದೆ, ಡೋಂಟ್ ಮಿಸ್ ದ ವ್ಲಾಗ್. ಓಕೆ, ಇವಾಗ ಈ ವ್ಲಾಗ್ನ ಎಂಜಾಯ್ ಮಾಡಿ ನೀವು. ಸೊ ಗೈಸ್, ಇವಾಗ ಸೇಮ್ ಅದೇ ದಿನ ಏನು ಮಾಡ್ತಿದ್ವಿ ಅದೇ. ಫಸ್ಟ್ ಇವಾಗ BP6 ಎಕ್ಸಸೈಸು, ಅದಾದಮೇಲೆ ತಿಂಡಿ ಆದಮೇಲೆ ಇನ್ಸ್ಪೆಕ್ಷನ್ ಆದಮೇಲೆ ಡೈರೆಕ್ಟಾಗಿ ಫ್ಲಾಗ್ ಇದ್ರ ಹತ್ರ ಹೋಗಬೇಕು. ಒಂದಿನ ಫ್ಲಾಗ್ ಹತ್ರ ಹೋಗಿಲ್ಲ, ಇವತ್ತು ಹೋಗೋಣ ಬನ್ನಿ. ಆಮೇಲೆ ಅದು ರೆಕಾರ್ಡ್ ಮಾಡೋಕ್ಕಾಗಲ್ಲ ಗೈಸ್, ಬಿಕಾಸ್ ಎಲ್ಲ ಸರ್ಗಳು ಸ್ಕೌಟ್ ಮಾಸ್ಟರ್ಸ್ ಎಲ್ಲ ಅಲ್ಲೇ ಇರ್ತಾರೆ. ತುಂಬ ಕಷ್ಟ, ಅವ್ರ ಹತ್ರ ಎಲ್ಲ ಪರ್ಮಿಷನ್ ತೊಗೊಂಡು ಮಾಡಬೇಕು ಅಂದರೆ. ಆಮೇಲೆ ಗೈಸ್, ನಿನ್ನೆ ವೀಡಿಯೋ ಎಂಡ್ ಮಾಡಾದ್ಮೇಲೆ ಚಾರ್ಜಿಂಗ್ ಪಾಯಿಂಟ್ ಹತ್ರ ಕೂತಿದ್ವಿ. ಚಾರ್ಜಿಂಗ್ ಪಾಯಿಂಟ್ ಹತ್ರ ಒಂದು 12:30ವರೆಗೂ ಕೂತಿದ್ವಿ. ಅವಾಗ ನೋಡ್ತೀವಿ 11:30 11:45ಗೆಲ್ಲ ಮಳೆ ಜೋರಾಗಿ ಬರೋಕ್ಕೆ ಸ್ಟಾರ್ಟ್ ಆಗೋದು. ಅವಾಗೇ ಹೊರಡೋಣ ಅಂದ್ಬಿಟ್ಟು ಹೊರಟ್ವಿ. ಅದಾದಮೇಲೆ ತಾಳು ಹೆಂಗಾರು ಜೋರಾಗಿಬಿಟ್ಟಿದೆ, ಇರೋಣ ಅಂದ್ಬಿಟ್ಟು ಅಲ್ಲೇ ಚಾರ್ಜ್ ಮಾಡಿಕೊಂಡು, ಇವಾಗ ಫೋನಲ್ಲಿ 91% ಇದೆ, ಫುಲ್ ಚಾರ್ಜ್ ಮಾಡಿಕೊಂಡು ಬಂದ್ವಿ. ಪವರ್ ಬ್ಯಾಂಕ್ ಚಾರ್ಜ್ ಹಾಕಿದ್ದೀನಿ ಗೈಸ್, ಆದರೆ ಅದು ವಯರೇ ಕನೆಕ್ಟ್ ಮಾಡಿರಲಿಲ್ಲ. ಸೊ ಅದಕ್ಕೆ ಅದೊಂದು ಚಾರ್ಜ್ ಆಗಿಲ್ಲ. ಇವಾಗ ಫೋನಲ್ಲಿ ಚಾರ್ಜ್ ಆಗಿದೆ. ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ಗಳೇ ಕಷ್ಟ ಗೈಸ್. ಆಮೇಲೆ ನೆಟ್ವರ್ಕು ಸರಿಯಾಗಿಲ್ಲ, ಏನು ಮಾಡೋದು ಹೇಳಿ, ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಆದರೂ ಬ್ಲಾಗ್ ಮಾಡಿ ಇವಾಗ ಇಟ್ಕೊತಿದ್ದೀನಿ. ಅದಾದಮೇಲೆ ನಿಮಗೆ ನೆಕ್ಸ್ಟ್ ವೀಕಿಂದ ಇದು ಬ್ಲಾಗ್ ಬರ್ತಿದೆ. ನಾನು 1 ವೀಕ್ ಹಿಂದೆ ಇದ್ದೀನಿ ನಾನು. ಆಮೇಲೆ ಇವಾಗ ಹೋಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು BP6 ಎಕ್ಸಸೈಸ್ ಮಾಡಿಕೊಂಡು ಅಲ್ಲಿಂದ ತಿಂಡಿಗೆ ಹೋಗೋಣ ಬನ್ನಿ. BP6 exercise number 1. BP6 exercise number 2. BP6 exercise number 3. BP6 exercise number 4.
ಗೈಸ್ ಇವಾಗ ತಮಿಳ್ನಾಡು ಟೂರಿಸ್ಟ್ ಇದು ಪ್ಲೇಸ್ ಇಲ್ಲೆಲ್ಲ ಒಳಗೆ ಎಕ್ಸಿಬಿಷನ್ ಮಾಡಿದ್ದಾರೆ, ಬನ್ನಿ ಅದರೊಳಗಡೆ ಹೋಗಿ ನೋಡೋಣ. ಸೊ ಗೈಸ್ ಅಲ್ಲಿ ಒಂದು ಆಲ್ರೆಡಿ ಇಲ್ಲಿ ಮಾಡಿದ್ದಾರೆ, ಇಲ್ಲೊಂದು ದೇವಸ್ಥಾನ ಇದೆ, ಅಲ್ಲೂ ದೇವಸ್ಥಾನ ಮೀನ್ಸ್ ದೇವಸ್ಥಾನ ಯಾವುದೋ ಒಂದು ಇದು ಟೂರಿಸ್ಟ್ ಸ್ಪಾಟು, ಮೈನ್ ದೇವಸ್ಥಾನ. ಅವ್ರು ಆಮೇಲೆ ಬನ್ನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರು. ಇವಾಗ ಅದ್ರ ಪಕ್ಕದಲ್ಲೇ ನೋಡ್ಬೋದು, ಇಲ್ಲಿ ಪೇಂಟಿಂಗ್ಸ್ ಎಲ್ಲ ಮಾಡಿಟ್ಟಿದ್ದಾರೆ ನೋಡಿ, ಪೇಂಟಿಂಗ್ಸು. ಇಲ್ಲಿ ಡ್ಯಾಮ್ ಮಾಡಿದ್ದಾರೆ, ಇದು ಯಾವುದೋ ಚರ್ಚು, ಇಲ್ಲಿ ಯಾವುದೋ ದೇವಸ್ಥಾನ ಮಾಡಿದ್ದಾರೆ, ಇಲ್ಲೆಲ್ಲ ಅದ್ರದ್ದು ಫೋಟೋಗಳು ಹಾಕಿದ್ದಾರೆ ಗೈಸ್. ಇಲ್ಲಿ ಪ್ಲೇನ್ ಬಿಟ್ಟಿದ್ದಾರೆ, ಮೀನ್ಸ್ ಇಲ್ಲೂ ಏನೋ ಬರುತ್ತೆ ಅಂತ ನಂಗೆ ಅನ್ಸೋ ಪ್ರಕಾರ. ಆಮೇಲೆ ನೋಡಿ ಅಲ್ಲೆಲ್ಲ ಫೋಟೋಸು, ಇಲ್ಲೂ ಯಾರ್ದೋ ಫೋಟೋ ಇದೆ. ಆಮೇಲೆ ನೆಕ್ಸ್ಟ್ ಬಂದಿದ ತಕ್ಷಣ ಮತ್ತೆ ಇಲ್ಲೂ ಅಷ್ಟೇ ಗೈಸ್, ಇಲ್ಲಿ ನೋಡಿ ಇಲ್ಲೂ ದೇವಸ್ಥಾನ ಅದು ಇದನ್ನು ಮಾಡಿ 3D ಆರ್ಟ್ ಮಾಡಿಟ್ಟಿದ್ದಾರೆ, ನೋಡ್ಕೊಳ್ಳಿ, ಎಷ್ಟು ನೋಡ್ಕೊಳ್ಳಿ ಇಲ್ಲಿ. ಆಮೇಲೆ ಏನಾರು ಪ್ರೊನೌನ್ಸಿಯೇಷನ್ ತಪ್ಪಾದರೆ ಅದು ಚೆನ್ನಾಗಿರಲ್ಲ, ಇಲ್ಲಿ ಪಿಕಾಕ್ ಫೋಟೋ ಹಾಕಿದ್ದಾರೆ. ಅಲ್ಲಿ ಎಲ್ಲ ದೇವಸ್ಥಾನಗಳು ಅಂದರೆ ಟೂರಿಸ್ಟ್ ಸ್ಪಾಟ್ಗಳನ್ನ ಇಲ್ಲಿ ಮೇಯ್ನಾಗೆ ಇದು ಮಾಡಿದ್ದಾರೆ, ಇದು ನೋಡ್ಬೋದು ನೀವು. ಇಲ್ಲಿ ನೋಡಿ ಗಣೇಶ ಇದೆ, ವುಡನ್ ಗಣೇಶ, ಫುಲ್ಲು ವುಡ್ಡಲ್ಲೇ ಮಾಡಿರೋದು ಗಣೇಶ ಇದೆ. ಆಮೇಲೆ ನೋಡಿ ಫೋಟೋಸ್ ಇದು ಎಲ್ಲ ಹಾಕಿದ್ದಾರೆ, ಇಲ್ಲೆಲ್ಲ ಹಾಕಿದ್ದಾರೆ. ಬರೀ ನೆಕ್ಸ್ಟ್ ಒಂದು ಹೋಗೋಣ. ಸೊ ಗೈಸ್ ಇಲ್ಲೇನೋ ಟಿ ವಿಯಲ್ಲಿ ಹಾಕಿದ್ದಾರೆ ಫುಲ್ಲು ನೋಡ್ಬೋದು, ಕಾಪಿ ರೈಟ್ ಬಿಟ್ಬಿಡುತ್ತೆ ಗೈಸ್. ಆಮೇಲೆ ನಾನು ತೋರಿಸಿದ್ರೆ ಇವಾಗ ನೀವು ಬೇಕಾದ್ರೆ ಇದು ಈ ವಿಡಿಯೋ ಅವ್ರದ್ದೇ ಯೂಟ್ಯೂಬಲ್ಲಿ ಏನಾದ್ರು ಹಾಕಿದರೆ ಕಾಪಿ ರೈಟ್ ಬಿಟ್ಬಿಡುತ್ತೆ ಗೈಸ್. ಸೊ ಅದಕ್ಕೆ ಎಲ್ಲ ಟೂರಿಸ್ಟ್ ಸ್ಪಾಟ್ಗಳನ್ನ ತೋರಿಸ್ತಾರೆ ನೋಡ್ಬೋದು, ತಮಿಳ್ನಾಡಲ್ಲಿ ಮೇನ್ ಟೂರಿಸ್ಟ್ ಸ್ಪಾಟ್ಗಳನ್ನ. ಇವಾಗ ಹಂಗೆ ಮೂವ್ ಆಗೋಣ ಬನ್ನಿ ನೆಕ್ಸ್ಟ್ ಬಂದಿದೆ. ಇಲ್ಲಿ ನೋಡಿ ಎಲ್ಲ ದೇವಸ್ಥಾನಗಳು, ಮೀನ್ಸ್ ಯಾವುದೇ ಫೇಮಸ್ ದೇವಸ್ಥಾನಗಳಿದೆ ಅದರ ಬಗ್ಗೆ ಎಲ್ಲ ಇದೆ. ಅದೇ ಫೋಟೋಸು, ಅದರದ್ದು ಟ್ರಾವೆಲಿಂಗ್ ಇದು ಕೂಡ ಹೇಳಿದ್ದಾರೆ ನೋಡಿ. ಆಮೇಲೆ ಇಲ್ಲೂ ಅಷ್ಟೇ, ಅಲ್ಲಿ ಅವ್ರದ್ದು ಬಸ್ ಇದಿದೆ, ಇಲ್ಲಿ ಅವ್ರದ್ದು ಮ್ಯಾಪ್ ಹಾಕಿದ್ದಾರೆ. ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಫುಲ್ಲು, ಆಮೇಲೆ ಇಲ್ಲೇನೋ ಒಂದು ಕಾರ್ಡ್ ಇಟ್ಟಿದ್ದಾರೆ ತಿರುಚಿ ಇದ್ರದ್ದು ಸರ್ ಫುಲ್ ಫಾರ್ಮ್ ನೋಡಿ ಗೈಸ್. ಇಲ್ಲಿ ಒಂದು ಮ್ಯಾಪ್ ಕೊಟ್ಟಿದ್ದಾರೆ, ಇಲ್ಲಿ ಒಂದು 1 ಡೇ ಟೂರ್ ಇದ್ರದ್ದು ಒಂದು ಇದು ಕೊಟ್ಟಿದ್ದಾರೆ, ಬನ್ನಿ ತೊಗೊಂಡೋಗೋಣ. ಆಮೇಲೆ ಏನೋ ಸರ್ ಅವ್ರ ರಿಜಿಸ್ಟ್ರೇಷನ್ ಅದೆಲ್ಲ ಅದೇ ಟೂರಿಸ್ಟ್ ಇದು ಮಾಡಿರೋದು, ತಮಿಳ್ನಾಡು ಇದು ಬೇರೆ ಸ್ಟೋರೀಸ್ ನೆವರ್ ಎಂಡ್ ಅಂತ ಫುಲ್ ಟೂರಿಸ್ಟ್ ಸ್ಪಾಟ್ ಇತ್ತು. ಐ ಮೀನ್ಸ್ ಟ್ರಾವೆಲಿಂಗ್ ಏನಾರು ಇದು ಮಾಡೋಂಗಿದ್ರೆ ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ನೋಡೋಣ ನೆಕ್ಸ್ಟ್ ಬಂದು ಇಲ್ಲಿ ನೋಡ್ಬೋದು ನೀವು. ಸೊ ವಯಸ್ಸು ಇಲ್ಲೂ ಒಂದು ಯಾವುದೋ ಸ್ಟ್ಯಾಚು ಹಾಕಿದ್ದಾರೆ ಫೋಟೋ, ಆಮೇಲೆ ಅಲ್ಲೂ ಹಂಗೆ ಫೋಟೋಸ್ ಎಲ್ಲ ಇದೆ. ಇಲ್ಲಿ ನೋಡಿ ವಯಸ್ಸು ಇಲ್ಲಿ ಅದು ಮೈನ್ ದೇವಸ್ಥಾನ ಮಾಡಿದ್ದಾರೆ, ಮೀನ್ಸ್ ಇದು ಧರ್ಮಕೋಲಲ್ಲಿ ಮಾಡಿರೋದು ವಯಸ್ಸಿದ್ದು, ಮುಟ್ಕೊಳ ಧರ್ಮಕೋಲಲ್ಲಿ ಮಾಡಿರೋದು. ಅಲ್ಲಿ ಅದು ಇದು ಮಾರ್ಬಲಲ್ಲಿ ಮಾಡಿರೋದು ಒಳಗಿಟ್ಟಿದ್ದಾರೆ ನೋಡಿ, ಗ್ಲಾಸ್ ಪೀಸಲ್ಲಿ. ಅದ್ರ ಪಕ್ಕದಲ್ಲಿ 2 ಶೀಲ್ಡ್ಸ್ ಇಟ್ಟಿದ್ದಾರೆ. ಆಮೇಲೆ ಫೋಟೋಸ್ ಎಲ್ಲ ಫೋಟೋಸ್ ಜಾಸ್ತಿ ಇದೆ. ಆಮೇಲೆ ನೆಕ್ಸ್ಟ್ ನಾವು ಸೊ ವಯಸ್ಸು ಇಲ್ಲಿ ಮಾಡೆಲ್ಗಳು ಅಂದರೆ ಗೊಂಬೆ ಇವುಗಳನ್ನ ಇಟ್ಟಿದ್ದಾರೆ ನೋಡ್ಬೋದು. ಅಲ್ಲಿ ಪೇಂಟಿಂಗ್ಸು, ಇಲ್ಲಿ ಮತ್ತೆ ಫೋಟೋಸ್. ನೆಕ್ಸ್ಟ್ ಬಂದು ಸೊ ವಯಸ್ಸು ಇಲ್ಲಿ ನೋಡಿ, ಇಲ್ಲಿ ಒಂದು ಮೂರ್ತಿ ಇದೆ, ಮೂರ್ತಿ ಅದರ ಕೆಳಗಡೆ ಇಲ್ಲೆಲ್ಲ ಡಾಲ್ಗಳಿದೆ. ಇದು ಫಾರ್ ಸೇಲ್ ಅಂತ ಅನಿಸುತ್ತೆ. ಇಲ್ಲಿ ನೋಡಿ ದೀಪ ಇಟ್ಟಿದ್ದಾರೆ, ಎಷ್ಟು ದೊಡ್ಡದಿದೆ. ಆಮೇಲೆ ಕೆಳಗೂ ಅಷ್ಟೇ ಎಷ್ಟೊಂದು ಕರೆಂಟ್ ಹೊಡೋಯ್ತು. ದೀಪಗಳು ಇದೆಲ್ಲ ಮೀನ್ಸ್ ಹಿಸ್ಟಾರಿಕಲ್ ಪ್ಲೇಸ್ ಇಲ್ಲೂ ಅಷ್ಟೇ. ಆಮೇಲೆ ಒಳಗೆಲ್ಲ ಫಾರ್ ಸೇಲ್ ಎಷ್ಟೊಂದು ಐಟಮ್ಗಳು ಇಟ್ಟಿದ್ದಾರೆ. ಇವಾಗ ನೆಕ್ಸ್ಟು ಎಲ್ಲೋಗೋಣ, ಇಲ್ಲಿ ನೋಡಿ ಇಲ್ಲಿ ನೆಕ್ಸ್ಟು ಇಲ್ಲಿ ಎಷ್ಟೊತ್ತರೆಗೂ ಲೈಟ್ ಇತ್ತು, ಚೆನ್ನಾಗಿ ಕಾಣಿಸ್ತಿತ್ತು. ಇಲ್ಲೊಂದು ದೊಡ್ಡ ಫ್ರೇಮೇ ಮಾಡಿ ಹಾಕಿದ್ದಾರೆ ನೋಡಿ. ಅವ್ರು ಯಾರೋ ಕಿಂಗ ಯಾರೋ ಇರಬೇಕು, ನನಗೆ ಗೊತ್ತಿಲ್ಲ. ರಾಜ ಅವರು ರಾಜ ಹೂಬಲ್ಲ ನೋಡಿ. ಆಮೇಲೆ ಇಲ್ಲಿ ಫುಲ್ ಅವ್ರದ್ದು ಟೂರಿಸ್ಟ್ ಇವುಗಳು ಟೂರಿಸ್ಟ್ ಸ್ಪಾಟ್ಗಳನ್ನ ಪ್ರಮೋಟ್ ಮಾಡೋಕ್ಕಿದಿರೋದು ನೋಡಿ. ಹಿಂಗೆ ನಾವು ಮೈಸೂರು ಮಹಾರಾಜನ ಇದು ಮಾಡ್ತೀವಲ್ಲ ಗೈಸ್, ಹಂಗೆ ಅವರು ಮೈಸೂರು ಮಹಾರಾಜ ರಾಜ ಊರ್ವಲಂ. ಇದು ಗೈಸ್ ತಂಜಾವೂರು ಪೇಂಟಿಂಗ್, ಇದು ಮಾರ್ಬಲ್ಸು ಇದನ್ನೆಲ್ಲ ಹಾಕಿ ಅದ್ರ ಮೇಲೆ ಇವ್ರು ಪೇಂಟ್ ಮಾಡಿರೋದು. ಇವಾಗ ನೆಕ್ಸ್ಟ್ ಆಚೆ ಹೋಗೋಣ ಬನ್ನಿ. ಇಲ್ಲಿ ಮುಗೀತು, ಆಚೆ ಹೋಗ್ತಿದ್ವಿ ಬನ್ನಿ ಗೈಸ್. ಇವಾಗ 3 ಎಕ್ಸಿಬಿಷನ್ಸ್ ಇತ್ತು, 3 ಎಕ್ಸಿಬಿಷನ್ಸ್ ಮುಗಿಸ್ಕೊಂಡು ಬಂದಿದ್ದೀನಿ. ನಿಮಗೆ ಇದು ಫಸ್ಟ್ ಒಂದು ಎಕ್ಸಿಬಿಷನ್ ಮಾತ್ರ ನೋಡೋಕ್ಕೆ ಸಿಕ್ಕಿರುತ್ತೆ ಗೈಸ್, ಬಿಕಾಸ್ ಅಲ್ಲಿ ತುಂಬ ಟೈಮ್ ಸ್ಪೆಂಡ್ ಆಯ್ತು ಗೈಸ್, ಅದು ತುಂಬ ದೊಡ್ಡದಿತ್ತು. ಈ ವ್ಲಾಗ್ ಆದಮೇಲೆ ನೆಕ್ಸ್ಟ್ ವ್ಲಾಗು ಎಕ್ಸಿಬಿಷನ್ಸ್ ವ್ಲಾಗ್ ಅಂತಲೇ ಹಾಕ್ತೀನಿ ನಾನು. ಆ ವ್ಲಾಗ್ನ ನೋಡಿ ಗೈಸ್, ಮಿಸ್ ಮಾಡಬೇಡಿ. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ, ನೆಕ್ಸ್ಟು ಎಲ್ಲೋಗ್ತೀವಿ ನೋಡೋಣ ಬನ್ನಿ. ಇವಾಗ ನಮ್ಮದು ಟ್ರೆಡಿಷ್ನಲ್ ಡ್ರೆಸ್ ಸ್ಟ್ಯಾಂಪ್ ಕೂಡ ಆಯಿತು, ಮತ್ತು ಸೆಲ್ಫಿ ವಿತ್ ಡೈಮಂಡ್ ಜುಬ್ಲಿ ಜಾಂಬೂರಿ ಆ ಸೆಲ್ಫೀಸ್ ಕೂಡ ಆಯಿತು. ಇವಾಗ ನೆಕ್ಸ್ಟ್ ಎಲ್ಲೋಗೋಣ ನೋಡೋಣ ಗೈಸ್. ಎಕ್ಸಿಬಿಷನಿಂದ ಆಪೋಸಿಟ್ ಸೈಡಿಗೆ ಬಂದರೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಪೈನರಿ ಪ್ರಾಜೆಕ್ಟ್ಸ್ ನಡೀತಿದೆ, ಫುಲ್ ಕಾಂಪಿಟೇಷನ್ ಇದೆ ಅಂದ್ಬಿಟ್ಟು. ಇವಾಗ ಗೈಸ್ ನಿಮಗೆಲ್ಲ ತೋರಿಸ್ತಾ ಹೋಗ್ತೀನಿ. ಅಂದರೆ ಒಳಗಿದ್ದಿದ್ದು ಮಿನಿಯೇಚರ್ ಇವುಗಳನ್ನೇ ಇಲ್ಲಿ ದೊಡ್ಡ ಸ್ಕೇಲಲ್ಲಿ ಮಾಡ್ತಿದ್ದಾರೆ. ನಿಮ್ಗೆ ಹೇಳಿದ್ನಲ್ಲ ಗೈಸ್, ಅದೇ ತೋರಿಸಿದ್ನಲ್ಲ ಒಳಗಡೆ ಡಬಲ್ ಟೇಬಲ್ ಅಂತ, ಆ ಥರ ಇಲ್ಲಿ ಮಾಡಿಕೊಂಡು ಟೆಂಟ್ ಹಾಕೊಂಡು ನಮ್ಮ ಇದು ಟೆಂಟ್ ಆ ಥರ ಇನ್ನೊಬ್ಬರು ಟೆಂಟ್ ಹಾಕೊಂಡು ಅವರು ಸಪ್ರೇಟಾಗಿ ಅವರೆಲ್ಲರೂ ಮಲಗಿದ್ರು, ಹಂಗೆ ಇದು ಮಾಡ್ತಿದ್ದಾರೆ. ಇಲ್ಲಿ ನೋಡ್ಬೋದು ಗೈಸ್, ಮತ್ತೆ ಇನ್ನೊಂದು ಪ್ರೈಮರಿ ಪ್ರಾಜೆಕ್ಟು ಅವರು ಯಾರೋ ಇದು ಏನಪ್ಪ ಇಂಟರ್ವ್ಯೂ ತೊಗೊತಾ ಇದ್ದಾರೆ, ತಗೊಳ್ಳಿ. ಆಮೇಲೆ ಇಲ್ಲೂ ನೋಡ್ಬೋದು ವಾಚ್ ಟವರ್ ಇದು ನೋಡ್ಕೊಳ್ಳಿ. ಈ ಕಡೆ ಎಲ್ಲ ವಾಚ್ ಟವರ್ಸ್ ಮ್ಯಾಕ್ಸಿಮಮ್ ಇರೋದು ನನ್ನ ಪ್ರಕಾರ. ಇಲ್ಲಿ ನೋಡಿ, ಇಲ್ಲಿ ವಾಚ್ ಟವರು ನಾರ್ತ್ ಈಸ್ಟ್ ರೈಲ್ವೆ ಅವರು ಗೈಸ್ ಇದು ವಾಚ್ ಟವರ್ ಮಾಡಿರೋದು. ಆಮೇಲೆ ಅಲ್ಲೂ ಒಡಿಶಾದವರು ಇದು ಮಾಡಿದ್ದಾರೆ ವಾಚ್ ಟವರು. ಆಮೇಲೆ ಇನ್ನೊಂದು ವಾಚ್ ಟವರ್, ಫುಲ್ ವಾಚ್ ಟವರ್ಸ್ ನೋಡಿ. ಇಲ್ಲಿ ಈಸ್ಟ್ ಸೆಂಟ್ರಲ್ ರೈಲ್ವೇಸ್ ಅವರು ಮಾಡಿರೋ ವಾಚ್ ಟವರ್.
ಅದ್ರ ಪಕ್ಕದಲ್ಲೇ ಹಿಮಾಚಲ್ ಪ್ರದೇಶವ್ರು ಮಾಡಿರೋ ವಾಚ್ ಟವರ್. ಇಲ್ಲಿ ನಮ್ಮ ಮಣ್ಣಿನ ಇದು ಕರ್ನಾಟಕ ಅವರು ಮಾಡಿರೋ ವಾಚ್ ಟವರು. ಆಮೇಲೆ ಅಲ್ಲಿ ಇನ್ನೊಂದು ಯಾವುದೋ ವಾಚ್ ಟವರ್ ಮಾಡಿದ್ದಾರೆ, ಏನೂ ಆಗ್ತಿಲ್ಲ. ಅಲ್ಲಿ ನೋಡಿ ಗೈಸ್, ಎಲ್ಲದಕ್ಕಿಂತ ಟಾಲೆಸ್ಟ್ ವಾಚ್ ಟವರ್ ಎಷ್ಟು ದೊಡ್ಡದಿದೆ ನೋಡಿ. ನಿಮ್ಗೆ ಇಲ್ಲಿಂದ ಗೊತ್ತಾಗಲ್ಲ ವೀಡಿಯೋದಲ್ಲಿ, ಆದರೆ ನಾನು ಕಣ್ಣು ಮುಂದೆ ಗೊತ್ತಾಗ್ತಿದೆ, ತುಂಬ ದೊಡ್ಡದಿದೆ ವಾಚ್ ಟವರು. ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ಬಂದರೆ ಒಂದು ಪೈನರಿ ಪ್ರಾಜೆಕ್ಟ್ ಇದೆ. ಯಾವುದು ಪೈನರಿ ಪ್ರಾಜೆಕ್ಟ್ ನೋಡಿ, ಇಲ್ಲಿಂದ ಅದೇ ಅಡ್ವೆಂಚರ್ ಆ್ಯಕ್ಟಿವಿಟೀಸಿಗೆ ಯೂಸ್ ಮಾಡಿದ್ದು ಮ್ಯಾಕ್ಸಿಮಮ್ ಇವುಗಳು ಪೈನರಿ ಪ್ರಾಜೆಕ್ಟ್ಗಳೇ ನೋಡ್ಬೋದು ನೀವಲ್ಲಿ. ಆಮೇಲೆ ನೆಕ್ಸ್ಟ್ ಇಲ್ಲಿಗೆ ಬಂದರೆ ಇಲ್ಲಿ ನೋಡಿ ಇನ್ನೊಂದು ಬ್ರಿಡ್ಜ್ ಮಾಡ್ತಿದ್ದಾರೆ. ಈ ಬ್ರಿಡ್ಜ್ ಹಾಂ ನೋಡಿ ಗೈಸ್, ಸಿಕ್ತು ನನಗೆ ಪಾಯಿಂಟು. ಅಲ್ಲಿ ನೋಡಿ ಯೂಸ್ ಮಾಡಿದ್ದಾರೆ ನೋಡಿ, ಆ ರೋಪ್ ಕಟ್ಟಿ ಎಳಿಯೋದಕ್ಕೆ. ಅದೇ ಮಿನಿಯೇಚರ್ ಇದು ಅಂತ ಹೇಳಿದ್ದು ನಾನು, ಅಡ್ವೆಂಚರಿಗೆ ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ, ಅದೇ ಅದೊಂದು ಬ್ರಿಡ್ಜು. ಇದೊಂದು ಬ್ರಿಡ್ಜು ಸದರ್ನ್ ರೈಲ್ವೇಸ್ ಅವ್ರು ಮಾಡಿರೋ ಬ್ರಿಡ್ಜ್ ಇದು. ಇನ್ನೂ ಮಾಡ್ತಾ ಇದ್ದಾರೆ, ಮಾಡಲಿ ಚೆನ್ನಾಗಿದೆ ಎಲ್ಲ. ಕೇರಳದವ್ರು ಮಾಡಿರೋ ಬ್ರಿಡ್ಜು ಗೈಸ್ ಇದು. ಆಮೇಲೆ ಅದ್ರ ಪಕ್ಕದಲ್ಲೇ ಬಂದು ಇನ್ನೊಂದು ಮಂಕಿ ಬ್ರಿಡ್ಜ್ ನೋಡಿ ಗೈಸ್, ಇವೆಲ್ಲ ಮಂಕಿ ಬ್ರಿಡ್ಜ್ಗಳು. ಅದ್ರ ಪಕ್ಕದಲ್ಲಿ ಬಂದು ಮಧ್ಯಪ್ರದೇಶವ್ರು ಮಾಡಿರೋ ಮಂಕಿ ಬ್ರಿಡ್ಜ್ ಗೈಸ್ ಇದು ನೋಡಿ. ಚೆನ್ನಾಗಿ ಅಂದರೆ ಇವರು ಟಾಲಾಗಿ ಮಾಡಿದ್ದಾರೆ, ದೊಡ್ಡದಾಗೆ. ಆಮೇಲೆ ಇವರು ಉತ್ತರ ಪ್ರದೇಶವ್ರು ಮಾಡ್ತಿರೋದೊಂದು ಯಾವುದೋ ಬೇರೆ ಬ್ರಿಡ್ಜು ಇನ್ನೂ ಮಾಡ್ತಾಯಿದ್ದಾರೆ, ಮಾಡಲಿ. ಅಂದರೆ ಕಾಂಪಿಟೇಷನ್ ಗೈಸ್ ಇದು, ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿ ಇಲ್ಲಿ ಮಾಡ್ತಿದ್ದಾರೆ. ಗೈಲೆಂಡ್ ನೋಡಿ ಸ್ವಲ್ಪ ಡಿಫ್ರೆಂಟಾಗಿ ಹಾಕ್ತಿದ್ದಾರೆ, ವೆಯ್ಟ್ ತಡಿಬೇಕಲ್ಲ ಗೈಸ್, ಅಷ್ಟು ದೊಡ್ಡದಾಗಿ ಮಾಡೋದಾದ್ಮೇಲೆ. ಇಲ್ಲಿ ಇನ್ನೊಂದು ಯಾವುದೋ ಸ್ಟೇಟರು ಇದು ಮಾಡ್ತಿದ್ದಾರೆ, ಪೈನರಿ ಪ್ರಾಜೆಕ್ಟ್ ಮಂಕಿ ಬ್ರಿಡ್ಜ್. ಇದನ್ನು ನಾವು ಮಾಡಿದ್ವಿ ಗೈಸ್ ನಮ್ಮ ಇದರಲ್ಲಿ, ನಮ್ಮ ರ್ಯಾಲಿಯಲ್ಲಿ ಈ ಥರ ಮಂಕಿ ಬ್ರಿಡ್ಜ್ ನಾವು ಮಾಡಿದ್ವಿ. ನಮಗೆ ಫಸ್ಟ್ ಪ್ರೈಸ್ ಬಂದಿತ್ತು ಲಾಸ್ಟ್ ಇಯರಲ್ಲಿ. ಅದನ್ನು ನಾನು ಹಾಕಿದೆ ವಿಡಿಯೋ, ಆಮೇಲೆ ಡಿಲೀಟ್ ಮಾಡಿಬಿಟ್ಟೆ. ಇದು ಒಂದು ಮಂಕಿ ಬ್ರಿಡ್ಜ್ ಸೇಮ್ ಇದೇ ಥರ ಇತ್ತು, ಆದರೆ ನಾವು ನಮ್ಮ ಸ್ಟೇವ್ಸಲ್ಲಿ ಮಾಡಿದ್ವಿ, ನಾರ್ಮಲ್ ಸ್ಟೇವ್ಸಲ್ಲಿ. ಇದು ಸದರ್ನ್ ಸೆಂಟರ್ ರೈಲ್ವೆ ಅವ್ರು ಮಾಡಿರೋದು. ಇದು ವೆಸ್ಟರ್ನ್ ರೈಲ್ವೇಸ್ ಅವ್ರು ಮಾಡಿರೋ ಇದು ಗೈಸ್, ಇಲ್ಲಿ ನೇಮ್ ಬೋರ್ಡ್ ಹಾಕಿದ್ದಾರೆ. ವೆಸ್ಟರ್ನ್ ರೈಲ್ವೇಸ್ ಅವ್ರು ಮಾಡಿರೋ ಇದು. ಮೇಘಾಲಯದವ್ರು ಇನ್ನೂ ಮಾಡ್ತಾ ಇದ್ದಾರೆ ಬ್ರಿಡ್ಜು. ಅಲ್ಲಿ ಇನ್ನೊಂದು ಮಂಕಿ ಬ್ರಿಡ್ಜ್ ಅದು ಆಗಿದೆ. ಬನ್ನಿ ಅದು ಹೆಸರು ಯಾವುದು, ಯಾವ ಸ್ಟೇಟ್ ಅವ್ರದ್ದು ನೋಡೋಣ. ವಿಚ್ ಸ್ಟೇಟ್? ಹಾಂ, ಸೌತ್ ಈಸ್ಟರ್ನ್ ರೈಲ್ವೆ ಅವ್ರು ಮಾಡ್ತಿರೋದು, ಇನ್ನೂ ಮಾಡ್ತಾಯಿದ್ದಾರೆ ನೋಡ್ಬೋದು. ಇಲ್ಲಿ ಗೈಲೆಂಡ್ ಕಟ್ತಿದ್ದಾರೆ ಇವಾಗ, ಮಂಕಿ ಬ್ರಿಡ್ಜ್ ಮಾಡ್ತಿದ್ದಾರೆ. ಇನ್ನು ಆ ಕಡೆ ಎಲ್ಲ ಇನ್ನೂ ಎಷ್ಟೊಂದಿದೆ. ನಾನು ಸ್ವಲ್ಪ ಬೇಗ ಬಂದುಬಿಟ್ಟಿದ್ದೀನಿ, ಇಟ್ಸ್ ಓಕೆ. ಬೇರೆಯವರೆಲ್ಲ ಮುಗಿಸ್ಕೊಂಡು ಹೋಗಿದ್ದಾರೆ, ಇನ್ನೊಂದು ಯಾರೋ ಕಟ್ತಿದ್ದಾರೆ. ಮಾಡಲಿ ಅವ್ರು ಮೇಘಾಲಯದವರು ಅಂತ ನನಗೆ ಅನ್ಸುತ್ತೆ, ಯಾಕೆ ಬೋರ್ಡ್ ಹಾಕಿದ್ರಲ್ಲಿ. ಇವಾಗ ನೆಕ್ಸ್ಟ್ ಇಷ್ಟೇ ಗೈಸ್, ನೋಡ್ಬೋದು ನೀವು. ಇಷ್ಟು ಫುಲ್ ನಾನು ತೋರಿಸಿದ್ದೀನಿ ಪೈನರಿ ಪ್ರಾಜೆಕ್ಟ್ಸ್ ಕಾಂಪಿಟೇಷನ್ ಇದು. ಅದಕ್ಕೇ ಎಲ್ಲರೂ ಮಾಡಿದ್ದಾರೆ, ವಾಚ್ ಟವರ್ಸು, ಬ್ರಿಡ್ಜಸ್ಸು, ಮಂಕಿ ಬ್ರಿಡ್ಜಸ್ಸು. ಇನ್ನೊಂದೇನೋ ವಾಚ್ ಟವರ್ ಏನೋ ಮಾಡ್ತಿದ್ದಾರೆ, ಅಲ್ಲಿ ಟೆಂಟ್ಗಳು ಮಾಡ್ತಿದ್ದಾರೆ ಹಿಂದ್ಗಡೆ. ಮಾಡಲಿ ಅವ್ರ ಪಾಡಿಗೆ ಅವರು. ಇವಾಗ ನೆಕ್ಸ್ಟ್ ನಾವೆಲ್ಲ ಹೋಗ್ತೀವಿ ನೋಡೋಣ ಬನ್ನಿ. ಇವಾಗ ನಾವು ಇದು ಮೆಸ್ ಹತ್ರ ಹೋಗ್ತಿದ್ದೀವಿ ಗೈಸ್. ಕಲ್ಚರಲ್ ಡ್ರೆಸ್ಸಲ್ಲಿ ಬರೋಕ್ಕೆ ಹೇಳಿದರು, ಅದಕ್ಕೆ ಆಯಿತು ಅಂದ್ಬಿಟ್ಟು ಕಲ್ಚರಲ್ ರೆಡಿ ಆಗ್ಬಿಟ್ಟು ಫುಲ್ಲು ಪಂಚೆ ಶರ್ಟ್ ಹಾಕ್ಕೊಂಡು ಇವಾಗ ಇದ್ರ ಹತ್ರ ಹೋಗ್ತಿದ್ವಿ, ಮೆಸ್ ಹತ್ರ. ಏನೋ ಕಲ್ಚರಲ್ ಪ್ರೋಗ್ರಾಮ್ ಇದೆ ಅಂದಿದ್ರು, ಸೊ ಅದಕ್ಕೆ ಹೋಗ್ತಿದ್ದೀವಿ. ಬನ್ನಿ ಇವಾಗ ಅಲ್ಲೇ ಹೋಗಿ ತೋರಿಸ್ತೀನಿ ಏನಾಗುತ್ತೆ. ಸೊ ಅದೇ ಕಲ್ಚರಲ್ ಇವೆಂಟ್ಸ್ ಇವಾಗ ಸ್ಟಾರ್ಟ್ ಆಗಿದೆ ನೋಡಿರಿ. ಸ್ವಲ್ಪ ಟಮಟೆ ಹೊಡಿಯೋಕ್ಕೆ ಟ್ರೈ ಮಾಡಿದೆ, ಓಕೆ. ಇವಾಗ ಮಾಮ್ಗಳು ಮತ್ತು ಯಶವಂತ್ ಅವರೆಲ್ಲ ಹೊಡಿತಿದ್ದಾರೆ. ನಾನು ಅದಕ್ಕೆಲ್ಲ ಇನ್ವಾಲ್ವ್ ಆಗೋದು ಬೇಡ ಅಂದ್ಬಿಟ್ಟು ಸುಮ್ಮನೆ ಸೈಡಿಗೆ ಬಂದಿದ್ದೀನಿ. ಮತ್ತು ವೀಡಿಯೋ ಎಲ್ಲ ಮಾಡ್ಕೊತಿದ್ದೀನಿ, ಎಲ್ಲ ಅಪ್ಲೋಡ್ ಮಾಡ್ತೀನಿ. ಸೇಮ್ ಕಲ್ಚರಲ್ ಇವೆಂಟು ಅಂದರೆ ಜಸ್ಟ್ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ಎಲ್ಲ ಟಮಟೆ ಹೊಡಿತಿದ್ವಿ. ಟಮಟೆ ರಿಲೇಟೆಡ್ ಏನಾದ್ರು ಬೇಕು ಅಂತ ಅನಿಸುತ್ತೆ, ನೋಡ್ಬೋದು ಇಲ್ಲಿ ಎಲ್ಲರೂ ಹೊಡಿತಿದ್ದಾರೆ. ಬನ್ನಿ ನಿಮ್ಗೆ ಏನೇನಾಗುತ್ತೆ ಅಂತ ಎಲ್ಲ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಗೈಸ್. ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಕರ್ನಾಟಕ ಇದು ಕಲ್ಚರಲ್ ಇವೆಂಟು. ಇಲ್ಲಿ ನೋಡಿ ಫುಲ್ಲು ಇದು ಗಾಡಿ ಮೇಲೆ ಫುಲ್ ಎಲ್ಲ ನಮ್ಮದು ವಿಧಾನಸೌಧ, ಮೈಸೂರು ಪ್ಯಾಲೇಸು, ಹಂಪಿ ಇದು ಮತ್ತು ಹುಲಿಗಳು. ಅದಾದಮೇಲೆ ಅದ್ರ ಹಿಂದೆ ಬಂದರೆ ಇಲ್ಲಿ ಇದು ಹಾಕಿದ್ದಾರೆ, ವೀರಗಾಸೆ ಮತ್ತು ದೇವ್ರುಗಳು ಎತ್ಕೊಂಡಿದ್ದಾರೆ. ಆಮೇಲೆ ಎಲ್ಲರೂ ಇಲ್ಲಿ ನಾರ್ಮಲಾಗಿ ರೆಡಿಯಾಗಿ ಕಲ್ಚರಲ್ ಇದರಲ್ಲಿ ರೆಡಿಯಾಗಿ ಎಲ್ಲರೂ ಒಂದೊಂದು ಇದರಿಂದ ಒಂದೊಂದು ಪ್ರೋಗ್ರಾಮು ನೋಡಿ ಅಲ್ಲಿ ತನಕ ಹೋಗುತ್ತೆ. ಇಲ್ಲಿ ನೋಡಿ ಇಲ್ಲೆಲ್ಲ ಕಲ್ಚರಲ್ ರೆಡಿಯಾಗಿ ಇವರು ಒಂದು ಇದು ಮಾಡ್ತಿದ್ದಾರೆ. ಇಲ್ಲಿ ನೋಡಿ ಇಲ್ಲಿ ಡೊಳ್ಳು ಕರೀತಾ ಇದೆ, ಇವರೆಲ್ಲ ಅವರಿಂದ ಎಲ್ಲ ಸುಮ್ಮನೆ ನಿಂತಿದ್ದಾರೆ. ಇಲ್ಲಿ ನೋಡಿ ಇಲ್ಲೂ ದೇವರಿದು, ಇಲ್ಲೆಲ್ಲ ಕಲ್ಚರ್ ರೆಡಿ ಆಗಿದ್ದಾರೆ. ಈ ಕಡೆ ಇವರು ರೆಡಿ ಆಗಿದ್ದಾರೆ, ಎಲ್ಲರೂ ನೋಡ್ತಾ ಹೋಗಿ ಇಲ್ಲಿ ದೇವ್ರು ಎತ್ಕೊಂಡಿದ್ದಾರೆ. ಆಮೇಲೆ ಹಿಂಗೆ ಹಿಂದೆ ಹೋಗ್ತಾ ಇಲ್ಲಿ ಬಂದು ಇಲ್ಲೂ ಎಲ್ಲ ಯಕ್ಷಗಾನ ಅವ್ರು ರೆಡಿ ಆಗಿದ್ದಾರೆ. ಆಮೇಲೆ ಇಲ್ಲಿ ಇವರು ಕಂಸಾಳೆ ಅವರು ರೆಡಿ ಆಗಿದ್ದಾರೆ. ಇದರಿಂದ ನಮ್ಮದು ಬೆಂಗಳೂರು ಸೌತ್ ಶುರು ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ಇಲ್ಲೆಲ್ಲರೂ
ಇಲ್ಲಿ ಎಲ್ಲ ಟಮ್ಟೋರು ನಮ್ಮ ಯಶವಂತು ಸ್ವಲ್ಪ ನಾನು ಟ್ರೈ ಮಾಡಿದೆ, ಆಮೇಲೆ ಸುಮ್ಮನೆ ಬೇಡ ಅಂದ್ಬಿಟ್ಟು ಸುಮ್ಮನೆ ಅದೇ. ನೋಡ್ರಿ ಇಲ್ಲಿ ಮಾಮ ಹೊಡಿತಿದ್ದಾರೆ. ಆಲ್ಮೋಸ್ಟ್ 1.5-2 ಅವರಿಂದ ಹೊಡಿತಿದ್ದೀವಿ. ಸುಸ್ತಾಯ್ತು ಹಂಗೂ, ಅದಕ್ಕೆ ಟಮ್ಟಮ್ ಮುಂದೆ ಕೊಟ್ಟು ಕಳಿಸಿದೆ. ಎಲ್ಲ ವ್ಲಾಗೆಲ್ಲ ಮಾಡ್ಕೊಂಡಿದ್ದೀನಿ. ಆಮೇಲೆ ಏನು ಗೈಸ್ ಇವತ್ತು ಹೆಂಗೆ ಬರ್ಬೇಕಾ, ಮೊನ್ನೆ ಎಲ್ಲ ಬಿಸಿಲೇ ಇರಲಿಲ್ಲ, ನಿನ್ನೆ ಇವತ್ತು ಫುಲ್ ಏನು ಬಿಸಿಲು ಅಂದರೆ ಇಡೋಕ್ಕೆ ಆಗ್ತಿಲ್ಲ ಗೈಸ್, ಅಷ್ಟು ಸೆಕೆ ಇದು. ಇವಾಗ ಸ್ವಲ್ಪ ಆ ಕಡೆ ಗಾಳಿ ಬರ್ತಿರೋಕ್ಕೆ ಪರವಾಗಿಲ್ಲ, ಆಗಲೆಲ್ಲ ಫುಲ್ ಹೋಗಿದ್ವಿ. ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗ್ತಿದೆ. ಆಮೇಲೆ ಇನ್ನೂ ನಡೀತಿದೆ ಎಲ್ಲ, ಇನ್ನೂ ತುಂಬ ದೂರ ಹೋಗಬೇಕು. ಬನ್ನಿ, ಏನಾದ್ರು ತುಂಬ ಸ್ಪೆಷಲ್ ಆಯಿತು ಅಂದರೆ ನಿಮಗೆ ತೋರಿಸ್ತೀನಿ ಗೈಸ್. ಮಿಸ್ ಮಾಡೋದು ಫುಲ್, ನಾವಂತೂ ಫುಲ್ ಎಂಜಾಯ್ ಮಾಡ್ತಿದ್ದೀವಿ. ನೀವು ಎಂಜಾಯ್ ಮಾಡ್ತಿದ್ದೀರಾ ವೀಡಿಯೋ ನಾನು ನೋಡ್ಕೊಂಡಿದ್ದೀನಿ. ಸೊ ಗೈಸ್ ಇವಾಗ ಬನ್ನಿ ತೋರಿಸ್ತೀನಿ. ಗುಜರಾತ್ ಅವ್ರು ನೋಡಿ ಎಲ್ಲ ಇಷ್ಟೊಂದು ಬೇರೆ ಬೇರೆ ಸ್ಟೇಟ್ಗಳಿಂದ ಬರ್ತಾರೆ. ಇವರು ಪಂಜಾಬ್ ಅವ್ರು ನೋಡ್ಬೋದು ಇಲ್ಲಿ ನೀವು. ಎಲ್ಲ ಸ್ಟೇಟಿಂದನೂ ಎಲ್ಲರೂ ಪ್ರೋಗ್ರಾಮ್ ಕೊಡ್ತಿದ್ದಾರೆ. ಇದು ನಮ್ಮ ಕರ್ನಾಟಕದವರು ನೋಡಿ, ಫುಲ್ಲು ಇಲ್ಲಿಂದ ಅಲ್ಲಿ ತನಕ ಫುಲ್ಲು ನಮ್ಮ ಕರ್ನಾಟಕದವರು. ಇವರೆಲ್ಲ ಪಂಜಾಬ್ ಅವರು ಮತ್ತು ಬೇರೆ ಬೇರೆ ಸ್ಟೇಟಿಂದ ಎಲ್ಲ ನೋಡಿ, ಅಲ್ಲಿ ತನಕ ನೋಡಿ ಫುಲ್ಲು ಅಲ್ಲೆಲ್ಲರೂ ಅವರೇ. ನಾವು ಇವಾಗ ಅಲ್ಲಿ ಒಡಿಸ್ಸಾ ಹಿಂದೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಅಥವಾ ನಮ್ಮ ಮುಂದೆ ಇನ್ನೂ ಎಷ್ಟೋ ಜನ ಹೋಗ್ತಿದ್ದಾರೆ ನೋಡ್ಬೋದು. ಎಲ್ಲರೂ ಹಿಂದೆ ಹೋಗಿ ಆರಾಮಾಗಿ ನನಗೆ ಬಾಯ್ ಎಲ್ಲರೂ ನಾವೇನು ಕಮ್ಮಿ ನೋಡ್ರಿ ನೋಡಿ. ಸೊ ಗೈಸ್ ಇಲ್ಲಿ ಅದೇ ಒಡಿಸ್ಸಾದ ಬೆಳಿಗ್ಗೆ ದೇವಸ್ಥಾನ ತೋರಿಸಿದ್ರಲ್ಲ, ಇವರೆಲ್ಲ ಒಡಿಸ್ಸಾದವರು ನೋಡ್ಬೋದು. ಇವ್ರದ್ದು ಅಷ್ಟೇ, ಎಲ್ಲರದ್ದು ಅವ್ರವ್ರ ಕಲ್ಚರ್ ಯಾವ್ಯಾವ್ದು ಇದ್ದಿದೆ ಎಲ್ಲ ತೋರಿಸಿದ್ದಾರೆ ಕಲ್ಚರು. ನೀವು ನೋಡ್ಬೋದು ಫುಲ್ಲು ಎಲ್ಲ ಕಲ್ಚರ್ ಇದೆ ನಡೀತಿರೋದು. ನಮ್ಮ ಕರ್ನಾಟಕದವರೇ ಇವರೆಲ್ಲರೂ ಇನ್ನೂ ಇವ್ರ ಜೊತೆನೇ ಹೋಗ್ತಾ ಇದ್ದೀವಿ. ಟಮ್ಟವರೆಲ್ಲ ಮುಂದೆ ಕಳಿಸ್ಬಿಟ್ಟು ಇಲ್ಲಿ ನೋಡಿ ಇವರು ಮಾಡ್ತಿದ್ದಾರೆ ಎಲ್ಲ ನೋಡ್ಬೋದು. ಫುಲ್ಲು ಸೂಪರ್ ಆಗಿದೆ. ನಾನಂತೂ ಫುಲ್ ಎಂಜಾಯ್ ಮಾಡ್ತಿದ್ದೀನಿ. ನಿಮಗೆ ಮಧ್ಯದ ಗ್ರೌಂಡ್ಗೆ ಹೋಗಿ ಹೆಂಗಿದೆ ಫುಲ್ ವ್ಯೂ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಅಲ್ಲಿಂದ ಇನ್ನೂ ಬರ್ತಿದ್ದಾರೆ ನಮ್ಮ ಕರ್ನಾಟಕದವರು ಜಾಯ್ನ್ ಆಗ್ತಾರೆ. ಇಲ್ಲಿ ನೋಡ್ಬೋದು, ಇಲ್ಲೂ ನೋಡಿ ನಮ್ಮ ಹಿಂದೆನೇ ಎಷ್ಟೊಂದು ಸ್ಟೇಟ್ಗಳಿದೆ. ಫುಲ್ಲು ಇಲ್ಲಿಂದ ಅಲ್ಲಿಂದ ನೋಡಿ ಫುಲ್ಲು ಎಷ್ಟು ಗ್ರೌಂಡ್, ದೊಡ್ಡ ಗ್ರೌಂಡ್ ಇದೆ ನೋಡಿ. ಅಲ್ಲಿ ಮೇನ್ ಸ್ಟೇಜ್ ಇದು ಮಧ್ಯದ ಸ್ಟೇಜ್, ಇದ್ರ ಹಿಂದೆ ಕಾಣಿಸ್ತಿದೆಯಲ್ಲ ಅದು ಮೇನ್ ಸ್ಟೇಜು. ಅಲ್ಲಿ ಎಲ್ಲರೂ ಇದು ಹೋಗಿ ಹೇಳೋದು, ಅಲ್ಲಿ ನಮ್ಮದು ಡಿಸ್ಪ್ಲೇ ಆಗ್ತಿರೋದು. ಆ ಕಡೆಯಿಂದ ಹಂಗೆ ಬಂದು ಆ ಕಡೆಯಿಂದ ಅಲ್ಲಿಂದ ಎಕ್ಸಿಟ್ ಅಂತ ಅನ್ನಿಸ್ತಿದೆ ನನಗೇನು, ಯಾಕೆಂದರೆ ಎಲ್ಲ ಅಲ್ಲಿಂದನೇ ಎಕ್ಸಿಟ್ ಆಗ್ತಿದ್ದಾರೆ. ಆಮೇಲೆ ನಮ್ಮವ್ರು ಇನ್ನೂ ಜಾಯ್ನ್ ಆಗ್ತಿದ್ದಾರೆ ನೋಡ್ಬೋದು ನೀವು. ಬನ್ನಿ ಇನ್ನೂ ತೋರಿಸ್ತೀನಿ, ಇನ್ನೂ ಅಲ್ಲಿದೆ. ಅಲ್ಲಿ ಮೇನ್ ಸ್ಟೇಜ್ ಹತ್ರ ಹೋದಾಗ ನಿಮ್ಗೆ ಸಿಗ್ತೀನಿ.
ಗೈಸ್ ಇವಾಗ ನಾನೇ ತಪ್ಪೆ ಹೊಡೆದೆ ಸ್ಟೇಜ್ ಮುಂದೆ ಸ್ವಲ್ಪ ಚೆನ್ನಾಗೇ ಇತ್ತು, ವಾಯ್ಸಲ್ಲಿ ಹೊಟ್ಟೋಗ್ಬಿಟ್ಟಿದೆ ಕಿಚ್ಚಡಿ ಇನ್ನೂ ಎಂಜಾಯ್ ಮಾಡ್ತಿದ್ದೀವಿ, ಅದ್ರ ತೋರಿಸ್ತೀನಿ ಬನ್ನಿ ನೋಡಿ ಬನ್ನಿ ನೋಡೋಣ. ನೋಡ್ಬೋದು ಪಂಜಾಬಿದೆ, ಎಲ್ಲರೂ ಫ್ರೆಂಡ್ಸ್ ಹಂಗೆ ಮಾಡ್ಕೋಬೇಕು ಗೈಸ್ ಅಂತ ನಮ್ಗನ್ಸೋ ಪ್ರಕಾರ. ಎಲ್ಲರೂ ಆರಾಮಾಗಿ ಫ್ರೆಂಡ್ಸ್ ಆಗೇ ಇದ್ದೀವಿ ಎಲ್ಲ ಆಟಾಡ್ಕೊಂಡು. ಇವಾಗ ಇಷ್ಟೊತ್ತವರೆಗೂ ಟಮಟೆ ಹೊಡೆದು ಸಾಕಾಯಿತು, ಗಂಟೆಲ್ಲ ಹೊಟ್ಟೋಗ್ಬಿಟ್ಟು ಇವಾಗ ಊಟಕ್ಕೆ ಹೋಗ್ತಿದ್ದೀವಿ. ಬನ್ನಿ ಊಟ ಮಾಡಾದ್ಮೇಲೆ ನಿಮ್ಗೆ ಸಿಗ್ತೀನಿ. ಅಂದರೆ ಇನ್ನೇನು ಎಕ್ಸ್ಟ್ರಾ ಎಲ್ಲ ಚಾರ್ಜಿಂಗ್ ಪಾಯಿಂಟ್ ಹೋಗಬೇಕಾಗುತ್ತೆ, ಅದಕ್ಕೆ ಬೇಗ ವ್ಲಾಗ್ ಮುಗಿಸ್ಬಿಟ್ಟು ಚಾರ್ಜಿಂಗ್ ಪಾಯಿಂಟ್ ಹತ್ರನೇ ಎಡಿಟಿಂಗ್ ಮಾಡಿ ಮುಗಿಸ್ಬಿಡೋಣ ಅಂತಿದ್ದೀನಿ. ಬನ್ನಿ ನೋಡೋಣ. ಸೊ ಗೈಸ್ ನಾನು ಊಟ ಎಲ್ಲ ಮುಗಿಸ್ಕೊಬಂದ್ವಿ, ನಾನೆಲ್ಲ ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಬಂದ್ವಿ. ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಹತ್ರ ಕೂತಿದ್ದೀವಿ. ಆವಾಗ ಫ್ಲ್ಯಾಶ್ ಆಯಿತು ವೀಡಿಯೋ ಎಡಿಟ್ ಮಾಡ್ಕೊಳ್ಳೋಣ ಅಂತ. ವಾಯ್ಸ್ ಹೊಟ್ಟೋಗ್ಬಿಟ್ಟಿದೆ ನಂದು, ಏನು ಮಾಡೋದು ಹೇಳಿ, ತುಂಬ ಕಷ್ಟ ಆಗೈತೆ. ಕಿಚ್ಚಾಡಿದ್ವಿ, ಫುಲ್ ಎಂಜಾಯ್ ಮಾಡಿದ್ವಿ. ಇಲ್ಲಿ ಶಿವಮೊಗ್ಗದಿಂದ ಪ್ರಣವ್ ನಮ್ಮ ಫ್ರೆಂಡು, ಹೊಸ ಫ್ರೆಂಡು, ಆಮೇಲೆ ನಮ್ಮ ಹುಡುಗರು ಅಲ್ಲಿ ಕೂತಿದ್ದಾರೆ ನಡ್ರಿ. ಇಲ್ಲಿ ಚಾರ್ಜಿಂಗ್ ಹಾಕೊಂಡು ಕೂತಿದ್ದೀವಿ ನಾವೆಲ್ಲರೂ. ಆಮೇಲೆ ಇವಾಗ ವೀಡಿಯೋ ಎಂಡ್ ಮಾಡಿಬಿಡೋಣ. ಅಲ್ಲಿ ನನ್ನ ತಮ್ಮ ಗೈಸ್, ಸಾರಿ ಅವನ್ನೇ ಮರ್ತೋಗ್ಬಿಟ್ಟೆ, ನನ್ನ ತಮ್ಮ ಅಲ್ಲೊಂದಾಗ ಫೋನ್ ಹಿಡ್ಕೊಂಡ ಐಫೋನ್ ಗೈಸ್, ಅಪ್ಪ ನಮ್ಮ ಫ್ರೆಂಡ್ ಎತ್ಕೊಬಂದವನೇ. ಸೊ ಗೈಸ್ ಅದೇ ಇವಾಗೆಲ್ಲ ಆಗಿದೆ. ಈ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ಎಡಿಟಿಂಗ್ ಎಲ್ಲ ಮುಗಿಸ್ಕೊತಿದ್ದೀನಿ ನಾನು ಇಲ್ಲೇ ಕೂತ್ಕೊಂಡು. ಅದಕ್ಕೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮುಗಿಸ್ಕೊಂಡು ಮಲ್ಕೊಳ್ಳೋಣ ಅಂತ. ವಾಯ್ಸ್ ಕೂಡ ಇದಾಗೋಗಿದೆ, ಇನ್ನೇನೇನಿತ್ತು ಎಲ್ಲ ತೋರಿಸಿದ್ದೀನಿ. ಮತ್ತು ಇನ್ನೊಂದು ಗೈಸ್ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಎಕ್ಸಿಬಿಷನ್ ವಿಡಿಯೋ ಸಪ್ರೇಟಾಗಿ ಮಾಡಿದ್ದೀನಿ ನಾನು. ಅದು ಈ ಬ್ಲಾಗ್ ಆದಮೇಲೆ ಬರುತ್ತೆ, ಅದು ನಾಳೆನಾರು ಬರ್ಬೋದು, ಅದೇ ದಿನನಾರು ಬರ್ಬೋದು, ಅದು ನನಗೆ ಗೊತ್ತಿಲ್ಲ. ಬಿಕಾಸ್ ಅದು ನೆಟ್ವರ್ಕ್ ಮೇಲೆ ಇದಾಗುತ್ತೆ, ಇಲ್ಲಿ ನೆಟ್ವರ್ಕ್ ಸರಿ ಇಲ್ಲ ಗೈಸ್. ತುಂಬ ಡಿಫ್ರೆಂಟ್ ಇತ್ತು ಎಕ್ಸಿಬಿಷನ್ದು ವೀಡಿಯೋ. ಅಂದರೆ ಎಕ್ಸಿಬಿಷನ್ನು ವೈಸ್ ಅದೇ ಒಂದು ತೋರಿಸಿದ್ದೀನಿ, 3 ಇತ್ತು ಟೋಟಲು. ಅದರಲ್ಲಿ ಅದು 2 ತೋರಿಸಿದ್ದೀನಿ. ಅದಾದಮೇಲೆ ಇಲ್ಲಿ ನಮ್ಮ ಅರೇನಾ ಸೈಡಲ್ಲಿ ಇತ್ತಲ್ಲ ಅವೆಲ್ಲ ಎಕ್ಸಿಬಿಷನ್ಸು ಬೇರೆ ಸ್ಟೇಟ್ಸಿದ್ದು ಅವೆಲ್ಲನೂ ತೋರಿಸಿದ್ದೀನಿ. ಆ ವ್ಲಾಗ್ ಮಿಸ್ ಮಾಡಿಬಿಟ್ಟು ತುಂಬ ಚೆನ್ನಾಗಿದೆ ವ್ಲಾಗು, ನನಗೆ ಇಷ್ಟ ಆಯಿತು. ನಾನೇ ಅದನ್ನು ಕುತ್ಕೊಂಡು ಫುಲ್ ನೋಡಿದೆ, ಯಾಕೆಂದರೆ ನಾನು ಏನೇನು ಮಾಡಿದ್ದೀನಿ ಏನೇನು ನೋಡಿದೆ ಅಂತ ನಂಗೆ ಗೊತ್ತಾಗಲಿಲ್ಲ. ಯಾಕೆಂದರೆ ಬೇಗ ಮಾಡಬೇಕಿತ್ತು ವ್ಲಾಗ್, ಹೋಗ್ಬಿಟ್ಟು ಮಾಡಿದೆ, ಎಲ್ಲ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ನನಗೆ ಅನಿಸಿದೆ ಗೈಸ್. ನೀವು ನೋಡಿ ಗೈಸ್, ಅದು ನನಗೆ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಗೈಸ್ ಮತ್ತೆ ಹೇಳ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ನಮ್ಮ ಹುಡುಗನೂ ಹೇಳ್ತಿದ್ದೀನಿ, ಅವನು ಹೇಳ್ತಿದ್ದಾನೆ ನೋಡಿ, ಆಗಲೇ ಹೇಳ್ತೀನಿ ಇಂದ, ಸೊ ಅದಕ್ಕೆ ಇದು ಮಾಡಿ ಹೇಳಿದೆ. ಆಮೇಲೆ ಗೈಸ್ ಇವಾಗ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.